छात्रों, आप सबको मेरा नमस्कार। मैं रामकृष्ण हूँ। ವಿದ್ಯಾರ್ಥಿಗಳೇ, ಇವತ್ತು ನಾನು ಖಿಲೌನಾ ಅನ್ನೋ ಪದ್ಯದ ಭಾವಾರ್ಥವನ್ನು ಕನ್ನಡ ಮತ್ತು ಹಿಂದಿನಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ। ರಾಜೇಶ್ ಜೋಶಿ इस कविता के कवि है। ಕವಿ यहाँ ಖಿಲೌನೆ के माध्यम से, ಖಿಲೌನಾ ಅಂದ್ರೇನು, ಒಂದು ಬೊಂಬೆಯ ಮಾಧ್ಯಮದಿಂದ ಏನನ್ನು ಹೇಳಕ್ಕೆ ಹೊರಟಿದ್ದಾರೆ, ಅದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಈಗಿನ ಕಾಲದಲ್ಲಿ ಸಂಬಂಧಗಳು ದೂರ ಆಗ್ತಾ ಇದೆ, ಯಾವುದೇ ರೀತಿಯ ಅಟ್ಯಾಚ್ಮೆಂಟ್ಗಳು ಉಳ್ಕೊಳ್ತಾ ಇಲ್ಲ, ಮಕ್ಕಳು ಮನೆಯಲ್ಲಿ ಒಂಟಿ ಆಗ್ತಾ ಇದ್ದಾರೆ। ಈಗ ಮಕ್ಕಳ ಜೊತೆಯಲ್ಲಿ ಎಂತಹ ಬೊಂಬೆಗಳಿರಬೇಕು, ಆ ಮಗುವಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಬೊಂಬೆಯಿಂದ, ಅದೆಲ್ಲ ವಿಚಾರಗಳನ್ನು, ಅಂದರೆ ಈಗ ಸಮಾಜದಲ್ಲಿ ಏನೇನು ಬದಲಾವಣೆಗಳಾಗುತ್ತಿದೆಯಲ್ಲ ಅದನ್ನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ಇವರು ಈ ಕವಿತೆಯನ್ನು ಬರೆದಿದ್ದಾರೆ। समाज में जो परिवर्तन हो रहा है ना, समाज में परिवार का विघटन हो रहा है और आजकल बच्चे अकेले होते जा रहे हैं, उनके साथ अब कोई नहीं रहते, माता पिता दोनों काम पर चले जाते हैं, तो घर में बच्चे अकेले रह जाते हैं, तो उनके साथ कौन रहता है, वे कैसे अपना समय बिताते हैं। ಈ ಎಲ್ಲ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಈ ಪದ್ಯದಲ್ಲಿ ಅವರು ಹೇಳಿದ್ದಾರೆ। ಒಂದೊಂದಾಗಿ ನೋಡ್ತಾ ಹೋಗೋಣ, ಪದ್ಯವನ್ನು ನೋಡೋಣ। ಮೈ ಏಕ್ ಖಿಲೌನಾ ಹೂँ, ಯಹಾ ಖಿಲೌನಾ ಖುದ್ बोल रहा है, मैं ये खिलौना हूँ, ನಾನು ಒಂದು ಬೊಂಬೆ। सर्कस के साधारण जोकर की तरह दिखता हूँ, मैं कैसे दिखता हूँ, ನಾನು ಹೇಗೆ ಕಾಣಿಸ್ತೀನಿ, ಸರ್ಕಸ್ ಇರುತ್ತಲ್ಲ, ಸರ್ಕಸ್ನಲ್ಲಿ ಹೇಗೆ ಒಂದು ಜೋಕರ್ ಹೇಗೆ ಕಾಣಿಸ್ತಾನಲ್ಲ, ಅಂದರೆ ಜೋಕರ್ ಅಂದ್ರೇನು, ನಮ್ಮನ್ನು ಆಕರ್ಷಣೆ ಮಾಡ್ತಾನೆ, ಅವನ ರೂಪ ವೇಷಭೂಷ ನಮ್ಮನ್ನು ಆಕರ್ಷಿಸುತ್ತೆ। वैसे ही सर्कस के एक साधारण जोकर की तरह मैं दिखता हूँ, रिमोट कंट्रोल से तुम मुझे चला सकते हो, और मेरी क्या खूबी है, स्पेशलिटी ಏನು, ರಿಮೋಟ್ ಕಂಟ್ರೋಲ್ हाथ में लेकर तुम मुझे चला सकते हो, ಕೈಯಲ್ಲಿ ರಿಮೋಟ್ ಕಂಟ್ರೋಲ್ ಹಿಡ್ಕೊಂಡು ನೀನು ನನ್ನನ್ನು ನಡೆಸ್ತೀಯಾ, ಹಿಂದೆ ಮುಂದೆ ಏನು ಬೇಕಾದ್ರೂ ನೀನು ನನ್ನನ್ನು ಆಟ ಆಡಿಸ್ತಿದೀಯಾ। ಜಿಧರ್ ಚಾಹೋ, ಯಾವ ಕಡೆಗೆ ನೀನು ಇಷ್ಟಪಟ್ಟ ಕಡೆಗೆ ನನ್ನನ್ನು ನೀನು ಹೋಗಿಸ್ತೀಯಾ, ಆಗೆ ಪೀಛೆ ದಾಯೆ ಬಾಯೆ ನೋಡಿ, ಬಲ ಎಡ ಹಿಂದೆ ಮುಂದೆ ಎಲ್ಲ ಕಡೆ ನಾನು ಹೋಗ್ತೀನಿ ಬರ್ತೀನಿ। ಕ್ಯೂ, क्योंकि तुम्हारे हाथ में मेरा रिमोट है, तुम मुझे चलाते हो। आंखें मटका सकता हूँ, कಣ್ಣು ಹೊಡೆಯೋದನ್ನು ನಾನು ಮಾಡ್ತೀನಿ, हाथ हिला सकता हूँ, शेक हैंड ಕೊಡ್ತೀನಿ, पास रखे किसी खिलौने को लात जमा सकता हूँ, ಪಕ್ಕದಲ್ಲಿ ಇನ್ನೊಂದು ಬೊಂಬೆ ಇಟ್ಟಿದ್ರೆ ಅದಕ್ಕೆ ನಾನು ನನ್ನ ಕಾಲಿನಿಂದ ಒದಿತೀನಿ। ಸೊ ಈ ಕೆಲಸ ಎಲ್ಲ ನಾನು ಮಾಡಬಲ್ಲೆ, ಅದು ಮಾಡಿಸ್ತಾ ಇರೋದು ಯಾರು, ನಾನಾಗೆ ಏನೂ ಮಾಡೋದಿಲ್ಲ। ಏ ಕರವಾನೆ ವಾಲ ಕೌನ್ ಹೇ, तुम, क्योंकि तुम क्या करते हो, तुम अपने हाथ में रिमोट लेकर तुम मुझसे ये काम करा रहे हो। पास रखे किसी खिलौने को लात जमा सकता हूँ, जैसा सर्कस के जो कर अक्सर करते हैं लोगों को हंसाने के लिए। सर्कस में जोकर लोग ऐसा करते रहते हैं, ಇಬ್ರು ಜೋಕರ್ಸ್ ನಿಂತ್ಕೊಂಡು ಏನಾದ್ರು ತಮಾಷೆ ಮಾಡ್ತಿದ್ದಾಗೆ ಒಬ್ಬ ಜೋಕರ್ ಇನ್ನೊಬ್ಬನ ಒದಿಯೋದು, ಅವನು ಬೀಳೋದು ಕೆಳಗಡೆ, ಅದನ್ನ ನೋಡಿ ಇವ್ರು ನಗೋದು, ಆಗ ಆಡಿಯನ್ಸ್ಗೆ ಏನಾಗುತ್ತೆ, ನಗು ಬರುತ್ತಲ್ವಾ। लोगों को हंसाने के लिए सर्कस में जोकर ऐसा करते हैं, वही काम अब मैं करने लगा हूँ। उछल सकता हूँ, ಮೇಲೆ ಹಾರಬಲ್ಲೆ ನಾನು, उछलना, मैं उछल सकता हूँ, गुलाट खा सकता हूँ, ಪಲ್ಟಿ ಹೊಡಿತೀನಿ, ಕೈ ಕರ್ತಬ್ ದಿಖಾ ಸಕ್ತಾ ಹೂँ, ತುಂಬ ನಾನು ಇದೆಲ್ಲ ತಿರುಗಿಸ್ಕೊಂಡು ಹಾರೋದು ಬೀಳೋದು ಹೇಳೋದು ಏನೆಲ್ಲ ನಾನು ಮಾಡಿ ತೋರಿಸ್ಬೋದು। ಮೈ ಥೋಡಾ ಮಜೇದಾರ್ ಹೂँ, ಅನ್ಸುತ್ತಲ್ವಾ, ನಾನು ಸುಮ್ಮನೆ ಒಂದು ಕಡೆ ಇರೋಂತಹ ಬೊಂಬೆ ಅಲ್ಲ, ಮೈ ಥೋಡಾ ಮಜೇದಾರ್ ಹೂँ। ಕಭಿ ಕಭಿ ಥೋಡಾ ಕ್ರೂर लग सकता हूँ, लेकिन आजकल मैं कभी कभी क्रूर भी हो रहा हूँ। नए समय की नई कई खूबियाँ है, क्यों, नया ज़माना आ गया है, अब मैं लोगों को मारने लगा हूँ। कैसे शूट, मेरे हाथ में अब बंदूक भी आ गया है, पहले बंदूक नहीं था, लेकिन अब मेरे हाथ में बंदूक देकर मुझसे शूटिंग भी करवा देते हैं, गोली चलाते हैं। नए समय की कई खूबियाँ है, नया समय है ना, समय नया है तो उसमें नई नई खूबियाँ, ಹೊಸ ಹೊಸ ಸ್ಪೆಷಾಲಿಟೀಸ್ ಅದರಲ್ಲಿ ಫೀಚರ್ಸ್ ಎಲ್ಲ ಬರ್ತಾ ಇದೆ। और उसी तरह कुछ बदसूरतियाँ भी है, ಎಷ್ಟು ಒಳ್ಳೆ ಗುಣಗಳು ಸೇರಿದೆ ನನ್ನಲ್ಲಿ, ಅಷ್ಟೇ ಕೆಟ್ಟ ಗುಣಗಳು ನನ್ನಲ್ಲಿ ಕೆಲವು ಕೆಟ್ಟ ಗುಣಗಳು ಸೇರ್ತಾ ಇದೆ। क्योंकि आजकल के ज़माने में मुझे ऐसा बना रहे हैं। बच्चों, खिलौनों के पास तुम जिस हद तक जाते हो, वहाँ तक खिलौनों की दुनिया बहुत सुंदर भी है। यहाँ बोलते हैं, खिलौना बोलता है, नीम खिलौने
खिलौनों की दुनिया की ओर, अंदर तुम खिलौने के पास जाते हो, लेकिन खिलौनों की एक दुनिया होती है, उससे पीछे होती है. ಅಂದ್ರೆ ನೀನು ಆ ಗೊಂಬೆಗಳ ಹತ್ತಿರ ಹೋಗ್ತೀಯ ಹೊರತು ಅದರ ಹಿಂದಿನ ಜೀವನದ ಬಗ್ಗೆ, ಅದರ ಹಿಂದಿನ ಬಗ್ಗೆ ನೀನು ನೋಡೋದಿಲ್ಲ. दुनिया बहुत सुंदर भी है, आसान और मजेदार भी है, पर खिलौनों के पीछे की असल दुनिया इतनी सरल और आसान नहीं है. ಆದರೆ ಆ ಗೊಂಬೆಗಳ ಹಿಂದಿನ ಜೀವನ, ನಿಜವಾದ ಜೀವನ ಏನಿದೆ, ಇದು ನಾಟಕ ಮೇಲೆ ತೋರಿಸೋದಕ್ಕೆ, ಅದು ನಿಜವಾದ ಜೀವನ ಏನಿದೆಯಲ್ವಾ, असल दुनिया जो है ना, वह इतनी सरल भी नहीं है और आसान भी नहीं है, बहुत मुश्किल है. हो सकता है कभी तुम में से कुछ बच्चे बड़े होकर उस नेपथ्य में भी प्रवेश करे जहां खिलौने आकार लेते हैं. क्या पता आने वाले दिनों में आप लोग उस खिलौने के पीछे जा सकते हैं. इसका मतलब है खिलौने कैसे बनते हैं, कैसे बनाते हैं, आगे आप भी ऐसे खिलौनों को बना सकते हैं. ನೀವು ಅಂತಹ ಗೊಂಬೆಗಳನ್ನು ನೀವು ಫ್ಯೂಚರಲ್ಲಿ ಮಾಡಬಹುದಲ್ಲ, ಆಗ ನಿಮಗೆ ಅರ್ಥ ಆಗುತ್ತೆ कि जहाँ खिलौने आकार लेते हैं, ಒಂದು ಗೊಂಬೆ ಹೇಗೆ ನಿರ್ಮಾಣ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. सब कुछ बहुत आसान नहीं होता. ಒಂದು ಗೊಂಬೆಯ ನಿರ್ಮಾಣ ಆಗಬೇಕು ಅಂದ್ರೆ ಅಷ್ಟು ಸುಲಭ ಇರೋದಿಲ್ಲ, आसान नहीं होता. मिट्टी और लकड़ी से बने खिलौने भी जो सबसे सरल दिखते हैं ना, ಮಣ್ಣಿನಿಂದ ಮಾಡಿರೋ ಗೊಂಬೆಗಳಿರಬಹುದು, ಲಕಡಿ ಅಂದ್ರೆ ಕಟ್ಟಿಗೆಯಿಂದ ಮಾಡಿದ ಗೊಂಬೆಗಳು ಬಹಳ ಸಿಂಪಲ್ ಆಗಿ ಕಾಣಿಸುತ್ತೆ. ರಾಮನಗರದಲ್ಲಿ ಗೊಂಬೆಗಳು ನೋಡಿರಬಹುದು ಕೆಲವರೆಲ್ಲ, ಎಷ್ಟು ಸಿಂಪಲ್ ಆಗಿ ಕಾಣಿಸುತ್ತೆ. ಉತ್ನಾ सरल नहीं है, बहुत हुनर चाहिए उसे बनाने के लिए. हुनर अंद्रेनु ಟ್ಯಾಲೆಂಟ್ ಬೇಕು. ಟ್ಯಾಲೆಂಟ್ ಇದ್ರೆ ಮಾತ್ರ ಮಾಡೋಕೆ ಸಾಧ್ಯ. ನಮ್ಮ ಕೈಗೆ ಕಟ್ಟಿಗೆ ಮಣ್ಣನ್ನ ಕೊಟ್ಟು ನಾವು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಗಣೇಶನ ಮಾಡು ಅಂದ್ರೆ ಗಣೇಶನ ಅಪ್ಪನ್ನ ಮಾಡಿಟ್ಟಿದ್ದೇನೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಆದರೆ ಕೆಲವರಲ್ಲಿ, ನಮ್ಮಲ್ಲೇ ಕೆಲವರಿಗೆ ಇದು ಸಾಧ್ಯ ಆಗಬಹುದು. ಯಾರಲ್ಲಿ ಪ್ರತಿಭಾ रहती है, ಯಾರಲ್ಲಿ ಆ ಪ್ರತಿಭೆ ಇರುತ್ತೆ ಅವರಿಂದ ಇದು ಸಾಧ್ಯ. ಕೈ ರಾತೋಂ के सपनों से रचे जाते हैं. ಹಲವು ರಾತ್ರಿಗಳು ಕನಸು ಕಂಡು ಹೀಗೆ ಇರಬೇಕು, ಬೊಂಬೆ ಆಕಾರ ಹೀಗಿರಬೇಕು, ಮುಖ ಹೀಗಿರಬೇಕು, ಹೈಟ್ ಹೀಗಿರಬೇಕು, ಮುಖದ ಎಕ್ಸ್ಪ್ರೆಷನ್ ಹೀಗೆ, ಇದೆಲ್ಲ ಯೋಚನೆ ಮಾಡಿ ಕೈ ರಾತೋಂ ಕಿ मेहनत के बाद एक खिलौना तैयार होता है. मुझे डिजाइनिंग के एक बड़े संस्थान से ऊंची तालीम हासिल करके निकले एक युवा इंजीनियर ने कई रातों तक जाग कर रचा है. यहाँ खिलौना बोलता है, ನನ್ನನ್ನ ರೆಡಿ ಮಾಡಬೇಕು ಅಂದ್ರೆ ಯಾರೋ ಒಬ್ಬ ಸುಮ್ಮನೆ ಮಾಡಿದ್ದು, ಅಕಸ್ಮಾತ್ ಆಗಿ ನಾನು ನಿರ್ಮಾಣ ಆಗಲಿಲ್ಲ. ಏಕ್ ಬಡೇ ಸಂಸ್ಥಾ ಅಂತ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಇಂದ ಇಂಜಿನಿಯರಿಂಗ್ ಮುಗಿಸ್ಕೊಂಡು, ತಾಲೀಮ್ ಅಂದ್ರೆ ಶಿಕ್ಷಣ ಪಡ್ಕೊಂಡು ಬಂದು ಒಬ್ಬ ಯುವ ಇಂಜಿನಿಯರ್, ಯಂಗ್ ಇಂಜಿನಿಯರ್ ಏನು ಮಾಡಿದ್ದಾನೆ, ಹಲವು ರಾತ್ರಿಗಳವರೆಗೂ ಕೂತು ಡಿಸೈನ್ ಯೋಚನೆ ಮಾಡಿ 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 अंत में यह उसने मुझे बनाया है. हमारी ज़रूरत की बहुत सारी चीज़ों की शक्ल बदल दी है. ಈಗ ಹಲವಾರು ವಸ್ತುಗಳ ಅದರ ಸೂರತ್ ಅಂದರೆ ಏನು ಕಾಣುತ್ತಲ್ಲ ಆ ರೂಪವನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. इन संस्थानों से निकले युवा कलाकारों ने चीज़ें पहले से कहीं ज़्यादा सुंदर, कहीं ज़्यादा बेहतर और मुकम्मल हो गई है. आजकल के खिलौने अच्छे सुंदर भी दिखते हैं, पहले से अब ज़्यादा बेहतर है और मुक्कल है और पूर्ण लगते हैं. ಅಂದರೆ ಮೊದಲಿಗಿಂತ ಸುಂದರವಾಗಿದೆ, ಮತ್ತೆ ಬೆಟರ್ ಆಗಿದೆ, ಮತ್ತೆ ಪೂರ್ಣವಾಗಿ ಕಾಣಿಸುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಗೊಂಬೆಗಳನ್ನು ಮಾಡೋದ್ರಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ. मैं कई रातों तक उस डिजाइनर की खोपड़ी में कब्जा जमाए रहा जिसने मुझे बनाया था. गाली ಗೊಂಬೆ ಹೇಳ್ತಾ ಇದೆ, खिलौना बोल रहा है, मैं कहाँ था यह खिलौना बनने से पहले उस इंजीनियर की खोपड़ी में, ಅವನ ತಲೆಬುರುಡೆನಲ್ಲಿ ಕೂತ್ಕೊಂಡಿದ್ದೆ ನಾನು. ಅಂದರೆ ನನ್ನನ್ನು ರಚನೆ ಮಾಡಬೇಕು ಅಂದ್ರೆ ತುಂಬ ಅವನು ಯೋಚನೆ ಮಾಡ್ತಾ 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 ಒಂದು ಫೈನ್ ಡೇ ನಾನು ಹೊರಗಡೆ ಬಂದಿದ್ದೀನಿ ಈ ರೂಪದಲ್ಲಿ. कब्जा जमाए रहा जिसने मुझे बनाया था, मैं रोज रोज देखता था उसे कागज काले करते और उन्हें फाड़ फाड़ कर फेंकते हुए. वह इंजीनियर क्या करता था, रोज रोज एक पेपर लेता, उस पर पेंसिल से कुछ स्केच बनाता और उसे फाड़ कर ಕೂಡೆದಾನ್ ಮೇ ಡಾಲ್ ದೇತಾ ತಾ. ಅವನೇನ್ ಮಾಡ್ತಾ ಇದ್ದ, ಕಾಗದ ತಗೊಳ್ಳೋದು, ಪೆನ್ಸಿಲ್ ಅಲ್ಲಿ ಚಿತ್ರ ಬಿಡಿಸೋದು, ಯಾಕೋ ಅವನಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ, ಅದನ್ನ ಹರಿದು ಡಸ್ಟ್ಬಿನ್ಗೆ ಹಾಕ್ತಾ ಇದ್ದ. ಫಾಡ್ ಫಾಡ್ ಕರ್ ಫೇಂಕ್ತೆ ಹುಯೆ ಗುಡಿ ಮುಡಿ ಕಿಯೆ ಕಾಗಜೋಂ ಕಾ
ಪೇಪರ್ನ ಹರಿದು ನಾವು ಉಂಡೆ ಮಾಡ್ತೀವಲ್ಲ, ಅದನ್ನು ತಗೊಂಡ್ಬಿಟ್ಟು ಢೇರ್ ಲಗ್ ಗಯಾ ಥಾ, ರಾಶಿ ಬಿದ್ದಿತ್ತಂತೆ, ಕಾಗದದ ರಾಶಿ ಆ ಉಂಡೆ ಮಾಡಿರೋದು. ಅಂದರೆ ಅಷ್ಟು ಡಿಸೈನ್ಗಳನ್ನ ಟ್ರೈ ಮಾಡಿದ್ದಾನೆ. ಲೇಕಿನ್ ಉಸೆ ಸಮಾಧಾನ ನಹಿ ಮಿಲಾ ಹೈ, ಸಮಾಧಾನ ಆಗಲಿಲ್ಲ. ಇಸ್ಲಿಯೇ ಕೋಶಿಶ್ ಕರ್ತಾ ರಹಾ ಲಗಾತಾರ್ ಕೈ ರಾತೋं तक. उसके कमरे के कोने में दर्जनों पेंसिलों को छील छील कर उसने छोटा कर डाला था. ಅವನ ರೂಮಿನ ಒಂದು ಮೂಲೆಯಲ್ಲಿ ದರ್ಜನೋ ಪೆನ್ಸಿಲ್, ದರ್ಜನ್ ಅಂದ್ರೇನು, 12 ಅಂದರೆ ಡಜನ್, ಅಂದ್ರೆ ಎಷ್ಟೋ ಡಜನ್ ಪೆನ್ಸಿಲ್ಗಳನ್ನು ಶಾರ್ಪ್ ಮಾಡಿ 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 ಪೆನ್ಸಿಲ್ಗಳೇ ಚಿಕ್ಕದಾಗಿ ಹೋಗ್ತಾ ಇತ್ತಂತೆ. ಮೈ ನಾಚ್ತಾ ರಹತಾ ಥಾ ದಿನ್ ರಾತ್ ಉಸ್ಕೆ ಸಪನೋ ಮೇ ಉಸ್ಕಿ ಕಲ್ಪನಾ ಮೇ. ನಾನು ಅವನ ಕನಸುಗಳಲ್ಲೇ ಇದ್ದೆ, ಅಂದರೆ ನಾನು ಹೀಗಾಗಬೇಕು, ಈ ಥರ ಇದ್ರೆ ಚೆನ್ನಾಗಿರುತ್ತೆ. ಉಸ್ಕಿ ಕಲ್ಪನಾ ಮೇ ಮೈ ಥಾ. ನೋಡಿ, ಒಂದು ಗೊಂಬೆ ಮಾಡಬೇಕು ಅಂದ್ರೆ ಇಷ್ಟೊಂದು ಪರಿಶ್ರಮ ಇರುತ್ತೆ ಅದ್ರ ಹಿಂದೆ, ಎಷ್ಟೊಂದು ನಾವು ದಿನಗಳನ್ನು ಅದಕ್ಕೆ ಕೊಡಬೇಕು, ಅಂದರೆ ಎಷ್ಟು ಯೋಚಿಸಬೇಕು. ಉಸ್ಕಿ ಕಲ್ಪನಾ, ಎಷ್ಟು ಕಲ್ಪನೆ ಇರಬೇಕು ನಮ್ಮಲ್ಲಿ, ಅಂದರೆ ಆ ಕಲ್ಪನೆ ಮಾಡುವಂತಹ ಆ ಶಕ್ತಿ ನಮ್ಮಲ್ಲಿ ಇರಬೇಕು. तुम सोच भी नहीं सकते कि कितनी मशक्कत की उसने मेरी आकृति को गढ़ने के लिए. ಎಷ್ಟು ಪರಿಶ್ರಮ ಪಟ್ಟಿರ್ಬೋದು ಗೊತ್ತಾ, ನನ್ನನ್ನು ಗೊಂಬೆಯಾಗಿ ಮಾಡಿ ಹೊರಗಡೆ ತರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಆ ಇಂಜಿನಿಯರ್, ನಿಮಗೆ ಗೊತ್ತಾ. ಕಿತನಿ ಬಾರ್ ಮೇರಿ ಗರ್ದನ್ ಕೋ ಲಂಬಾ ಕಿಯಾ. ಒಂದ್ಸಲ ನನ್ನ ಕುತ್ತಿಗೆ ಏನು ಕಾಣುತ್ತಲ್ಲ, ನೆಕ್ ತುಂಬಾ ಚಿಕ್ಕದನ್ನಿಸ್ತಾ ಇತ್ತು, ಅದನ್ನು ಉದ್ದ ಮಾಡ್ತಾ ಇದ್ದ. ಕಿತನಿ ಬಾರ್ ಛೋಟ, ಮತ್ತೆ ನೋಡ್ತಾ ಇದ್ದ, ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ, ತುಂಬಾ ಉದ್ದ ಆಯ್ತಲ್ಲ, ಇದನ್ನ ಸ್ವಲ್ಪ ಚಿಕ್ಕದ್ ಮಾಡ್ಬೇಕು ಅಂತ. ಫಿರ್ ಮೇರಿ ಗರ್ದನ್ ಕೋ छोटा करता. मेरी नाक के साथ तो इतनी छेड़छाड़ की उसने कि एक समय तो मुझे मेरी नाक से चिड़सी होने लगी थी. ಮತ್ತೆ ನನ್ನ ಮೂಗಿನ ಮೇಲೆ ಮಾಡಿದಷ್ಟು ಎಕ್ಸ್ಪೆರಿಮೆಂಟ್ ಇನ್ನು ಯಾವುದ್ರ ಮೇಲೂ ಮಾಡಲಿಲ್ಲ, ಯಾಕಂದ್ರೆ ಅವನಿಗೆ ನನ್ನ ಮೂಗು ಯಾಕೋ ಸರಿ ಬರ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಮತ್ತೆ ಮತ್ತೆ ಚೇಂಜ್ ಮಾಡಿ ಮಾಡಿ ನನಗೆ ನನ್ನ ಮೂಗು ಮೇಲೆ ಬೇಸರ ಆಗೋ ಥರ ಆಗ್ಬಿಟ್ಟಿತ್ತು. ಅಂದ್ರೆ ಅರ್ಥ ಏನು, ಅಷ್ಟೊಂದು ಸಲ ನನ್ನ ಮೂಗನ್ನ ಪರಿಷ್ಕರಿಸಿ ಮಾಡಿದ್ದಾನೆ, ಅಂದರೆ ಚೇಂಜ್ ಮಾಡಿದ್ದಾನೆ. ಯಾರು? ಕೌನ್? ವಹ ಯುವ ಇಂಜಿನಿಯರ್, ಉಸ್ನೆ ಕಿಯಾ ಹೇ. पर वह ಕಮಾಲ್ ಕಾ ಧುನಿ ಥಾ. ಆದರೆ ಅವನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವಂತಹ ವ್ಯಕ್ತಿ ಇಂಜಿನಿಯರ್ ಆಗಿರಲಿಲ್ಲ. ಅವ್ರು ಧುನ್ ಕಾ ಪಕ್ಕಾ ಥಾ, ಅಂದ್ರೆ ಹಿಡಿದ ಕೆಲಸವನ್ನು ಬಿಡೋ ಮನೋಭಾವ ಅವನಲ್ಲಿ ಇರಲಿಲ್ಲ. ಉಸ್ಕಿ ಜಿದ್ ಥಿ कि उसका जोकर फिल्मों द्वारा बनाई गई जोकर की छवि से अलग होना चाहिए. ಅವನೊಂದು ಹಠ ಮಾಡಿದ್ದ, ಏನು, ನನ್ನ ಜೋಕರ್ ಫಿಲ್ಮಲ್ಲಿ ತೋರಿಸುವಂಥ ಜೋಕರ್ಗಿಂತ ಡಿಫ್ರೆಂಟ್ ಆಗಿರಬೇಕು, ಇದರ ಮುಖದ ಭಾವನೆಗಳು ಆ ಫಿಲಮಲ್ಲಿ ತೋರಿಸೋದಕ್ಕಿಂತ ಭಿನ್ನವಾಗಿರಬೇಕು, अलग होना चाहिए. इसलिए उसने इतनी सारी कोशिशें की, इतनी बार उसने बार इसके रूप को बदला. हालांकि जोकर हमेशा अपने कर्तव्यों से ही अपने को नया करते हैं. ಉನ್ಕಿ ಪೋಷಾಕ್, ಯಾಕಂದ್ರೆ ಸಾಮಾನ್ಯವಾಗಿ ಜೋಕರ್ಗಳೇನು ಒಂದೇ ಥರ ಡ್ರೆಸ್, ಎಲ್ಲಿ ನೋಡಿದ್ರು ನೀವು ತಕ್ಷಣ ಹೇಳ್ಬಿಡ್ತಾರೆ ಇವನು ಜೋಕರ್ ಅಂತ ಹೇಳಿ. ಅದಕ್ಕೆ ಅವರ ಡ್ರೆಸ್ಸಲ್ಲೇನು, ಉನ್ಕಿ ಪೋಷಾಕ್ ಡ್ರೆಸ್, ಉನ್ಕಿ ಟೋಪಿ ಜೂತೆ, ಅವ್ರ ಟೋಪಿ ಇರ್ಬೋದು, ಜೂತೆ ಶೂಸ್ ಇರ್ಬೋದು, ಮೇಕಪ್ ಎಲ್ಲ ಕಡೆ ಸೇಮ್ ಅನ್ಸುತ್ತೆ ನಿಮಗೆ. ಅವ್ರು ಏನು ಆ್ಯಕ್ಟ್ ಮಾಡ್ತಾರಲ್ಲ, ಅಭಿನಯ ಮಾಡ್ತಾರಲ್ಲ, ಅದರಿಂದನೇ ನಗು ಬರುತ್ತೆ ನಮಗೆ. ಆದರೆ ಅವರ ರೂಪ, ಅವರ ವೇಷಭೂಷಣ ಎಲ್ಲ ಸೇಮ್ ಆಲ್ಮೋಸ್ಟ್ ಇರುತ್ತೆ. तो अक्सर कुछ भी नया नहीं होता उसमें जोकर में. ಆದರೆ ನನ್ನಲ್ಲಿ ಒಂದು ಹೊಸತನ ತರೋದಕ್ಕೆ ಈ ಇಂಜಿನಿಯರ್ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದಾನೆ. सारी दुनिया के जोकरों में कुछ बातें इतनी यकसा होती है उनकी हरकतें कि दुनिया के किसी भी कोने के बच्चे उन्हें देखते ही पहचान ले. ಎಷ್ಟೊಂದು ಸಾಮ್ಯತೆ ಇರುತ್ತೆ ಅಂದರೆ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ದೇಶದ ಒಬ್ಬ ಮಗುಗೆ ತೋರಿಸಿ ಆ ಚಿತ್ರವನ್ನು ಜೋಕರ್ದು ಸೇಮ್ ಇವನು ಜೋಕರ್ ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಹೋಲಿಕೆ ಇರುತ್ತೆ. ಚಾಹೆ ಉನ್ಹೇ ಪೆಹಲೆ ಕಭಿ ನಾ ದೇಖಾ ಹೋ, ಯಾವತ್ತೂ ನೋಡಲಿಲ್ಲ ಅಂದ್ರೂ ಅದನ್ನು ಪತ್ತೆ ಮಾಡೋ, ಅಂದರೆ ಇವನೇ ಜೋಕರ್ ಅನ್ನ ಹೇಳೋಷ್ಟು ಎಲ್ಲರಲ್ಲೂ ಸಾಮ್ಯತೆ ಕಾಣಿಸುತ್ತೆ. उनसे दोस्ती करने में बच्चों को कभी ज़रा भी हिचक नहीं होती, ज़रा भी देर नहीं लगती. ಮತ್ತು ಜೋಕರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ, ಮತ್ತು ಅದು ಈಸಿನೂ, ಯಾಕಂದರೆ ಅಲ್ಲಿ ಬೇರೆ ಥರ ಇವ್ರು ನಮ್ಮಿಂದ ತುಂಬ ದೂರ ಅನ್ನೋ ಮನೋಭಾವನೆ ಬರೋದೇ ಇಲ್ಲ. ಅವರು ಜೋಕರ್ ಅಂದರೆ ತಮ್ಮ ಫ್ರೆಂಡ್ ಅಂತ ಅವರು ತಿಳ್ಕೊಂಡ್ಬಿಡ್ತಾರೆ. ಯಾವತ್ತೂ ನೋಡ್ದಲ್ಲೇ ಇದ್ರು ಆ ಜೋಕರ್ ಅಂತ ಅಂದ್ಕೊಡ್ಲೆ ಏನಾಗುತ್ತೆ, ಇವರ ಮನಸ್ಸಿಗೆ ಯಹ ಮೇರೆ ಲಿಯೇ ನಜ್ದೀಕ್ ಹೇ, ನನ್ನ ಹತ್ತಿರ ಇದೇನೆ ಅಂತ ಅನಿಸುತ್ತೆ. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ.
समाज में दिनों दिन अकेले होते जाते बच्चों के लिए बनाने थे उस डिजाइनर को कुछ अलग तरह के खिलौने। समाज में आजकल क्या हो रहा है, ಬಚ್ಚೆ ಅಕೇಲೆ ಹೋತೆ ಜಾ ರಹೆ ಹೇ, ಮಕ್ಕಳೆಲ್ಲ ಒಂಟಿಯಾಗಿ ಹೋಗ್ತಾ ಇದ್ದಾರೆ ನೋಡಿ. ಯೋಚನೆ ಮಾಡ್ಕೊಳ್ಳಿ, ಸಿಟಿನಲ್ಲಿ ಕೆಲಸ ಮಾಡೋರು ಮನೆಯಲ್ಲಿರೋರೆಲ್ಲ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಮಾತ್ರ ಯಾರು ಅವರ ಜೊತೆಗೆ ಇರೋದಿಲ್ಲ. ಸ್ಕೂಲಿಂದ ಬಂದರೆ ಅವರೇ ಬೀಗ ಲಾಕ್ ಓಪನ್ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೋಬೇಕು ಅಥವಾ ಅಲ್ಲಿ ಹೊರಗಡೆ ಕೂತ್ಕೊಂಡಿರ್ಬೇಕಾಗುತ್ತೆ. ಉಸ್ ಡಿಸೈನರ್ ಕೋ ಈಗ ಇಂಥ ಮಕ್ಕಳಿಗೆ ಜೊತೆನಲ್ಲಿ ಇರಬೇಕಾದ್ರೆ ಎಂಥ ಗೊಂಬೆಗಳನ್ನ ಮಾಡಬೇಕು. ಅಬ್ ಡಿಸೈನರ್ ಕೋ ಸೋಚನಾ ಪಡ್ತಾ ಹೇ ಕುछ अलग तरह के खिलौने, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಗೊಂಬೆಗಳನ್ನ ತಯಾರಿಸಬೇಕಾಗಿದೆ. ವಹ ಏಕ್ ಪ್ರತಿಭಾಶಾಲಿ ಲಡ್ಕಾ ಥಾ, ಡಿಸೈನರ್ ಏನಿದ್ನಲ್ಲ ಯಾರು, ಯುವ ಇಂಜಿನಿಯರ್, ವಹ ಪ್ರತಿಭಾಶಾಲಿ ಥಾ, ಟ್ಯಾಲೆಂಟೆಡ್, ಅವನು ತುಂಬ ಟ್ಯಾಲೆಂಟ್ ಇತ್ತು, ಉಸ್ಮೆ ಪ್ರತಿಭಾ ಥी और उसे एनिमेशन फिल्मों के चरित्रों को बनाने का बचपन से ही शौक था. एनिमेशन फिल्म ಅಲ್ಲಿ ಏನು ಕಾರ್ಟೂನ್ಗಳು ಮಾಡೋ ಮುಂಚೆಯಿಂದನೂ ಹಾಬಿ ಇತ್ತಂತೆ, ಶೌಕ್ था. किसे, उस इंजीनियर को. वह चाहता तो बहुत कुछ कर सकता था, अगर वह चाहता तो एनिमेशन फिल्मों में चरित्र निर्माण करके बहुत पैसा कमा सकता था. ಹಣ ಎಷ್ಟು ಬೇಕಾದ್ರೂ ಅವನು ಲಕ್ಷಗಟ್ಟಲೆ ದುಡಿಬಹುದಿತ್ತು. ವಹ ಚಾಹತಾ ತೋ, ಅವನು ಇಷ್ಟಪಟ್ಟಿದ್ರೆ ಬಯಸಿದ್ರೆ ಬಹುತ್ ಕುಚ್ ಕರ್ ಸಕ್ತಾ ಥಾ. ಕಾರೋं की डिजाइन बनाकर ಕಾರ್ನ ಡಿಸೈನ್ ಮಾಡಬಹುದಿತ್ತು. ಲಾಖೋं का वारा न्यारा कर सकता था, ಲಕ್ಷ ಹೀಗನ್ನೋದ್ರೊಳಗಡೆ ಲಕ್ಷ ಅವನು ದುಡಿಬಹುದಿತ್ತು. ಲೇಕಿನ್ ಉಸ್ನೆ ಖಿಲೌನೋं की दुनिया को चुना. ಆದರೆ ನೋಡಿ ಅವನಲ್ಲಿತ್ತು, ಅವನು ಯಾಕೆ ಈ ಗೊಂಬೆಗಳ ಪ್ರಪಂಚವನ್ನು ಹುಡ್ಕೊಂಡು ಬಂದಿದ್ದು, ಯಾಕಂದರೆ ಮಕ್ಕಳು ಒಂಟಿ ಆಗ್ತಾ ಇದ್ದಾರೆ, ಆ ಮಕ್ಕಳಿಗೆ ಏನಾದರೂ ಕೊಡಬೇಕು, ಆ ಒಂಟಿತನವನ್ನು ನೀಗಿಸೋದಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ಇದಿತ್ತು ಅವನಲ್ಲಿ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾನೆ, ಈ ಖಿಲೌನೋं की दुनिया में वह युवा इंजीनियर प्रवेश करता है. हालांकि खिलौना बनाने वाली कंपनियों के व्यवहार से वह कई बार बहुत खींच जाता. ಅದು ಈ ಗೊಂಬೆಗಳು ಮಾಡುವಂಥ ಕಂಪನಿಗಳ ವ್ಯವಹಾರನೇ ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಯಾಕೆ, ಅವರೆಲ್ಲ ಏನು वे लाभ को देखते थे, ಅವರಿಗೆ ಲಾಭ ಪ್ರಾಫಿಟ್ ಮಾತ್ರ ನೋಡ್ತಾ ಇದ್ರು. ಲೇಕಿನ್ ಇಸ್ ಯುವ ಇಂಜಿನಿಯರ್ ಕೋ ಯಹ ಅಚ್ಚಾ ನಹಿ ಲಗ್ತಾ ಥಾ, ಇಷ್ಟ ಆಗ್ತಾ ಇರಲಿಲ್ಲ. ಕೈ ಬಾರ್ ರಾಸ್ತಾ ಬದಲ್ನೆ ಕಾ ನಿಶ್ಚಯ ಕರ್ ಲೇತಾ, ಅದಕ್ಕೆ ಬೇಡ, ಇನ್ನು ಇಲ್ಲಿ ಇಂತಹ ವಾತಾವರಣದಲ್ಲಿ ಕೆಲಸ ಮಾಡೋದಕ್ಕೆ ಆಗೋಲ್ಲ, ಮೈ ಕಾಮ್ ನಹಿ ಕರ್ ಸಕ್ತಾ, ಐಸಾ ಸೋಚ್ಕರ್ ಕಾಮ್ ಬದಲ್ನೆ ಕಿ ಸೋಚ್ತಾ. ಲೇಕಿನ್ ಉಸ್ಕಾ ಗುಸ್ಸಾ ಜ್ಯಾದಾ ದೇರ್ ಠಹರ್ತಾ ನಹಿ, ಆದರೆ ಅವನ ಕೋಪ ತುಂಬ ಹೊತ್ತು ಇರ್ತಾ ಇರಲಿಲ್ಲ. ಯಾಕೆಂದರೆ ಅದಕ್ಕಿಂತ ಹೆಚ್ಚು ಅಟ್ರಾಕ್ಷನ್ ಅವನಿಗೆ ಏನಿತ್ತಲ್ಲಿ, ಆ ಮಕ್ಕಳಿಗಾಗಿ, ಅಂದರೆ ಇಂದಿನ ಮಕ್ಕಳಿಗಾಗಿ ಏನಾದರೂ ಒಂದು ಹೊಸ ರೀತಿಯ ಗೊಂಬೆನ ನಿರ್ಮಾಣ ಮಾಡಬೇಕು. ನೋಡಿ ಎಷ್ಟೊಂದು ಡೆಡಿಕೇಶನ್ ಇದೆ ನೋಡಿ. ಲೇಕಿನ್ ಉಸ್ಕಾ ಗುಸ್ಸಾ ಜ್ಯಾದಾ ದೇರ್ ಠಹರ್ತಾ ನಹಿ, ಭಟಕ್ ಭಟಕ್ ಕರ್ ವಾಪಸ್ ಖಿಲೌನೋं की दुनिया में लौटाता. ನೋಡಿ ಮತ್ತೆ ಬರ್ತಾ ಇದ್ದ. ಕ್ಯೂ, बच्चों के लिए कुछ नया करना चाहता था, नया खिलौना बनाना चाहता था, इसलिए रात भर वह जागता रहता, डिजाइन बनाता था. प्यारे बच्चों, यह 60 के बाद का दौर था. ಇದು 60s ಕಳೆದ ಮೇಲೆ, ಅಂದರೆ 1960ರ ನಂತರ ದಿನಗಳು. ಅಲ್ಲಿವರೆಗೂ ಅಷ್ಟೊಂದು ಜನರು ಒಟ್ಟು ಏನು ಜಾಯಿಂಟ್ ಫ್ಯಾಮಿಲಿಗಳು ತುಂಬ ಇರ್ತಾ ಇತ್ತು. ಅದಾದಮೇಲೆ ಜಾಯಿಂಟ್ ಫ್ಯಾಮಿಲಿಗಳೆಲ್ಲ ಬ್ರೇಕಪ್ ಆಗಿ ಸಿಂಗಲ್ ಫ್ಯಾಮಿಲಿಗಳು ಆಗ್ತಾ ಬಂತು. ಈಗಂತೂ ಸಿಂಗಲ್ ಫ್ಯಾಮಿಲಿನೂ ಬ್ರೇಕಪ್ ಆಗ್ತಾ ಇದೆ, ಒಬ್ಬ ಸಿಂಗಲ್ ಪೇರೆಂಟ್ ಇರೋ ಸ್ಟೇಜ್ಗೆ ಬಂದುಬಿಟ್ಟಿದೆ. ಯಾಕಂದ್ರೆ ನೀವಿಗೆಲ್ಲ ನೋಡ್ತಾ ಇದ್ದೀರಾ, ಇನ್ನು ಕೆಲವರು ಲಿವ್ ಇನ್ ರಿಲೇಷನ್ಶಿಪ್ಪು, ಫ್ಯಾಮಿಲಿ ಅನ್ನೋ ಮಾತೇ ಇಲ್ಲ ಅನ್ನೋ ಸ್ಟೇಜ್ಗೆ ಈಗ ಮಹಾನಗರಗಳಲ್ಲೆಲ್ಲ ಬರ್ತಾ ಇದೆ. यह 60 के बाद का दौर था, जब हर दूसरी कहानी में संयुक्त परिवार के टूटने का दृश्य था. हर दूसरी कहानी, ಪ್ರತಿ 2 ಕಥೆನಲ್ಲಿ ಒಂದು ಕಥೆನಲ್ಲಿ ಈ ಥರ ಏನು ಕೂಡು ಕುಟುಂಬಗಳೇ ನಿತ್ಯ ಅದು ಒಡೆಯುವಂತಹ, ಅಂದರೆ ಸಿಂಗಲ್ ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋ ಕಥೆಗಳೇ ಇರ್ತಾ ಇತ್ತು. ಬರಸೋನ್ ಸೆ ಏಕ್ ಜಗಹ ठहरी हुई संरचनाएं सचमुच टूट रही थी. ಏನು ಒಂದು ಸಮಾಜ में एक व्यवस्था थी ना, अविभक्त कुटुंब ಅಂತ ಏನಿತ್ತಲ್ಲ, अब वह टूटने लगी है. परिवार के टूटने और एकल परिवार के आकार लेने के बारे में एक लंबी बहस छिड़ी हुई थी पूरे समाज में. ಆಗ ಪರಿವಾರಗಳು ಏನು ಕೂಡು ಕುಟುಂಬಗಳು ಅಥವಾ ಅವಿಭಕ್ತ ಕುಟುಂಬಗಳು ಒಡೆದು ವಿಭಕ್ತ ಆಗ್ತಾ ಇತ್ತು, ಏಕಲ್ ಪರಿವಾರ में बदल जाता था. इस पर एक लंबी चर्चा हो रही थी उस समय. ಅಂದ್ರೆ ಹೀಗಾದ್ರೆ ಮಕ್ಕಳ ಸ್ಥಿತಿ ಏನು, ಮೊದಲು ಅಜ್ಜ ಅಜ್ಜಿ, ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರ ಜೊತೆ ಬೆಳೆದ ಮಗು ಈಗ ಯಾರೂ ಇಲ್ಲದೆ ಬೆಳಿಬೇಕಾಗಿದೆ ಅಂದರೆ ಹೇಗಿರ್ಬೋದು ಆ ಮಗುವಿನ ಸ್ಥಿತಿ. ಉಸ್ಕೆ ಲಿಯೇ ಕ್ಯಾ ಹೇ, ಕೌನ್ ಹೇ ಸೋಚನೆ ವಾಲಾ, ಇದು ಆ ಮಗುವಿನ ಬಗ್ಗೆ ಯೋಚನೆ ಮಾಡೋರು ಯಾರೂ ಇಲ್ವಲ್ಲ. ಇಷ್ಟೊಂದು ಚರ್ಚೆ ಎಲ್ಲ ನಡೀತಾ ಇತ್ತು. ಹರ್ ನಯಾ ಪರಿವರ್ತನ್ ನಯಿ ಸಮಸ್ಯಾओं को भी पैदा करता है. ಪರಿವರ್ತನ್ ನಯಾ ಆಯಾ,
क्योंकि जो घर में स्त्री कई सालों से थी वह काम करने गई, लेकिन साथ ही साथ कई समस्याएं भी सामने आई। ಅದರ ಜೊತೆಗೆ ಸಮಸ್ಯೆಗಳು ಹುಟ್ಟುಕೊಳ್ತು। ಪರಿವರ್ತನೆ ಒಂದು ಕಡೆ ಒಳ್ಳೆಯದಾದ್ರೆ ಸಮಸ್ಯೆಗಳು ಕೆಟ್ಟದಾಯಿತು। ಏಕಲ್ ಪರಿವಾರ ಕಿ भी बहुत सारी खूबियां थी, ಹಾಗಂತ ಸಿಂಗಲ್ ಫ್ಯಾಮಿಲಿದು ಏನೇ ಇಲ್ಲ ಬರೀ ಕೆಟ್ಟ ಗುಣಗಳೇ ಇತ್ತು ಅಂತ ಏನಿಲ್ಲ, ಬಹಳಷ್ಟು ಒಳ್ಳೆ ಗುಣಗಳಿತ್ತು, ಪಾಸಿಟಿವ್ ಇತ್ತು। पर उसकी समस्याएं भी कम ना थी, ಆದರೆ ಅದರಿಂದ ಉಂಟಾದ ಸಮಸ್ಯೆಗಳು ಇನ್ನೂ ಹೆಚ್ಚಾಗಿತ್ತು, ಕಡಿಮೆ ಏನಿರಲಿಲ್ಲ। कहानियों को पढ़ते और बहसों को सुनते उसकी डिजाइनर के मन को मथ रहा था एक ही विचार की बच्चे अकेले होते जाएंगे। ये सारी कहानियां है ना जो विभक्त होते जाते परिवार, ಈ ಎಲ್ಲ ಕಥೆಗಳನ್ನ ಓದ್ತಾ ಓದ್ತಾ ಕೇಳ್ತಾ ಈ ಚರ್ಚೆಗಳನ್ನ ಕೇಳಿ 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 उसके दिमाग में हमेशा एक ही विचार आता, बच्चे अकेले होते जा रहे हैं, बच्चे अकेले होते जा रहे हैं, ಮಕ್ಕಳು ಒಂಟಿ ಆಗ್ತಾ ಇದ್ದಾರೆ, ಅವರಿಗೆ ಏನಾದರೂ ನಾನು ಮಾಡಬೇಕು, उनके लिए कुछ करना है। कि हर तब्दीली के बाद बच्चे अकेले होते जाएंगे। दिनों दिन उसने अपनी माँ और मौसियों को पूरी उम्र घर में घुटने देखा था, घर में देखा। उसकी माँ थी घर में ही रहती थी, मौसी भी घर में रहती थी, बाहर जाने की अनुमति उन्हें नहीं थी। लेकिन इसलिए जब वह बहनें नौकरी करने बाहर जाने लगी तो उसे बहुत अच्छा लगा। उस इंजीनियर को जब बहनें भी काम करने निकली तो अच्छा लगा, हाँ कम से कम अब तो उन्हें आज़ादी मिली है, वे भी पुरुष के समान काम कर रही है। पर पीछा नहीं छोड़ता था वह यह विचार कि बच्चे अकेले होते जाएंगे। ಇಲ್ಲಿ ಹೆಣ್ಮಕ್ಳೆಲ್ಲ ಕೆಲಸಕ್ಕೆ ಹೋಗೋದು ಇಷ್ಟ ಆಗ್ತಾ ಇದೆ, ಆದರೆ ಒಂದು ವಿಚಾರ ಮಾತ್ರ ತಲೆಯಿಂದ ಹೋಗ್ತಾ ಇಲ್ಲ, दिमाग से नहीं जा रहा है कि बच्चे अकेले होते जाएंगे। कि बच्चे अकेले होते जाएंगे। लगातार विकसित होते एक गरीब समाज की अपनी कई पेचीदगियां होती है, कई पहेलियां है और कई चकल्लसे, एक को सुलझाने में दूसरी और ज्यादा उलझ जाती है। ಈ ಗರೀಬ ಸಮಾಜ ಅಂದರೆ ಬಡ ಸಮಾಜದಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂದರೆ ಇನ್ನೊಂದು ಅದಕ್ಕಿಂತ ದೊಡ್ಡ ಸಮಸ್ಯೆಯಾಗಿ ಕಾಡೋದಕ್ಕೆ ಶುರುವಾಗುತ್ತೆ, ಮತ್ತೆ ಇನ್ನೂ ಹೆಚ್ಚು ಗೊಂದಲ ಸೃಷ್ಟಿಯಾಗುತ್ತೆ। वह सिर्फ बच्चों की तरफ से सोचना चाहता था जो संभव नहीं था। ಆ ಮಗುವಿನ ದೃಷ್ಟಿಯಿಂದ ಮಾತ್ರ ಯೋಚನೆ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಆದ್ರೆ ಅದು ಸಂಭವ ಆಗೋದಿಲ್ಲ। ಯಾಕಂದ್ರೆ घर में रहने वाली स्त्री के बारे में भी सोचना है ना। ತಾಯಿ ನೀವು ಮನೆಯಲ್ಲೇ ಕೂತ್ಕೊಂಡಿದ್ದ ಹಾಗಾದ್ರೆ ಜೀವನ ಎಲ್ಲ ಹಾಗೆ ಇರೋದಕ್ಕೆ ಸಾಧ್ಯನಾ? लेकिन फिर भी मन में है कि बच्चे अकेले होते जा रहे हैं। झूला घरों का चलन और उसके देखते देख शुरू हो चुका था। कुछ ही समय बाद उसने देखा कि खिलौनों का बाजार प्लास्टिक की नकली बंदूकों, मशीन गनों, पिस्तौलों, टैंकों से जैसे खिलौनों से भर गया। ಆಗ ಇಂಥ ಗೊಂಬೆಗಳು ಬರ್ತಾ ಇತ್ತು, ಅದರಲ್ಲಿ ಮಿಷಿನ್ ಗನ್ಗಳು ಬರ್ತಾ ಇತ್ತು, ಬಂದೂಕುಗಳು, ಪಿಸ್ತೂಲು, ಟ್ಯಾಂಕರ್ಗಳು, ಬರೀ ಹಿಂಸಾಚಾರವನ್ನ ಪ್ರಚೋದಿಸುವಂಥದ್ದೇ ಬರ್ತಾ ಇದೆ ಮಾರ್ಕೆಟಲ್ಲಿ। ಇದನ್ನ ನೋಡಿ ಆ ಡಿಸೈನರ್ಗೆ ಬಹಳ ಬೇಸರ ಆಗ್ತಾ ಇದೆ। ಖಿಲೌನೋನ್ ಸೆ ಬಾಜಾರ್ ಭರ್ ಗಯಾ। ಯಾರನ್ನೇ ಕೇಳಿದ್ರು ಎಸ್ ನನಗೆ ಇದು ಬೇಕು, ಗನ್ ಬೇಕು, ನನಗೆ ಬಂದೂಕ್ ಬೇಕು, ಪಿಸ್ತೂಲ್ ಬೇಕು, ನನಗೆ ಟ್ಯಾಂಕರ್ ಬೇಕು, ಅದನ್ನೇ ಕೇಳೋದಕ್ಕೆ ಶುರು ಮಾಡ್ತಾ ಇದ್ರು। क्योंकि हर एक बाजार में आपको यही खिलौने दिखते थे। बच्चों के अकेलेपन को एक नकली और हिंसक उत्तेजना से भरने की एक भयावह कोशिश की जा रही थी। ಮಕ್ಕಳ ಒಂಟಿತನವನ್ನು ದೂರ ಮಾಡೋದಕ್ಕೆ ಅವರಲ್ಲಿ ಒಂದು ಹಿಂಸೆಯ ಮನೋಭಾವನೆಯನ್ನ ತುಂಬುವಂತಹ ಗೊಂಬೆಗಳನ್ನು ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ। भयावह कोशिश की जा रही थी हमारा न्याय और हमारी हिंसा जो हमेशा ही गरीब बाल मजदूर और भिखारी बच्चों के सामने एक दुत्कार की तरह प्रकट होती है, अब हमारे खिलौनों में प्रकट हो रही थी। ಏನು ಬೇಸರ ಇದು ಇತ್ತು ಅದೆಲ್ಲ ಆ ಮಕ್ಕಳಿಗೆ ಆ ಬೊಂಬೆಗಳ ಮುಖಾಂತರ ಕಾಣಿಸ್ತಾ ಇದೆ। उन्हीं दिनों उसने सोचा था कि एक दिन वह बच्चों के लिए खिलौनों का एक नया संसार रचेगा। यह युवा इंजीनियर सोचने लगा और एक दिन उसने निर्णय भी ले लिया कि मैं बच्चों के लिए खिलौनों का एक नया संसार रचूंगा। ಅಂದರೆ ನಾನು ಮಕ್ಕಳಿಗಾಗಿ ಗೊಂಬೆಗಳ ಒಂದು ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡಿಬಿಡ್ತೀನಿ। ಈ ಗೊಂಬೆಗಳು ಏನಿದೆ ಹಿಂಸೆಯನ್ನು ಪ್ರಚೋದನೆ ಮಾಡೋದು, इसका इस्तेमाल नहीं होना चाहिए ऐसा वो सोचता था। यही सोचता हुआ वह एक दिन वह खिलौनों की इस दुनिया में चला आया था। ಅದನ್ನೇ ಯೋಚನೆ ಮಾಡಿ ಅವನು
ಬೇರೆ ಆ್ಯನಿಮೇಷನ್ನು ಅಥವಾ ಕಾರ್ ಡಿಸೈನ್ ಮಾಡೋದು ಎಲ್ಲವನ್ನು ಬಿಟ್ಟು ಈ ಫೀಲ್ಡಿಗೆ ಬಂದಿರೋದು. हजारों खिलौने चक्कर लगा रहे थे उसके दिमाग में लगातार. हजारों उसके कागज और ड्राइंग ಕಾಪಿಯೋ में दबे पड़े थे. ಸಾವಿರಾರು ಗೊಂಬೆಗಳು ತಲೆನಲ್ಲಿದೆ. ಡ್ರಾಯಿಂಗ್ ಶೀಟಲ್ಲಿ ಎಷ್ಟೋ ಗೊಂಬೆಗಳ ಚಿತ್ರ ಬರೆದು ಬಿಟ್ಟಿದ್ದಾನೆ. खिलौनों का चित्र उसने लिखा है. वह सोचता था कि एक दिन वह खिलौनों की दुनिया को पूरी तरह बदल डालेगा. उसके मन में क्या विचार था? खिलौनों की जो दुनिया है ना, मशीन गनों से और बंदूक से, टैंकर से, उसे पूरी तरह से बदलना चाहता था. ಅದಕ್ಕೆ ಸಾವಿರಾರು ಗೊಂಬೆಗಳ ಚಿತ್ರಣ ಅವನ ತಲೆನಲ್ಲಿತ್ತು, उसके दिमाग में था. पूरी दुनिया को बदलना चाहता था, खिलौनों की दुनिया को. बाजार लेकिन एक बोराए सांड की तरह उसकी इच्छा और सपनों को कुचल डालने पर आमदा था. लेकिन बाजार में हर कोई किस प्रकार के खिलौने मांगते थे? यही बंदूकें, मशीन गने और ಟ್ಯಾಂಕ್ यही ಮಾಂಗನೆ ಲಗೆ ಥೆ. ಅಂದ್ರೆ ಇವನ ವ್ಯಾಪಾರ ಏನಾಗಬಹುದು, ಇವನ ಗೊಂಬೆಗಳನ್ನ ಯಾರು ಕೇಳೋರೇ ಇಲ್ಲ. यह समझना चाहता था खिलौने बनाने वालों को कि बच्चों की ज़रूरत को समझ लेने से ही नहीं सुलझेंगे ये पहेलिया. ಅವನ ಅರ್ಥ ಮಾಡ್ಕೊಳ್ತಾ ಇದ್ದಾನೆ, ಏನು ಜನರಿಗೂ ಅರ್ಥ ಮಾಡಿಸ್ಬೇಕು ಅಂತಿದ್ದಾನೆ. ಕೇವಲ ಮಕ್ಕಳ ಇಷ್ಟ ಏನಿದೆ, ಅವರಿಗೆ ಯಾವುದು ಅಗತ್ಯ ಅಂತ ತಿಳ್ಕೊಳ್ಳೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಆಕ್ಚುಲಿ ಮಕ್ಕಳಿಗೆ ಇದು ಅಗತ್ಯ ಅಲ್ಲ, ಏನು ಮಷಿನ್ ಗನ್ ಇರ್ಬೋದು ಅಥವಾ ಬಂದೂಕು, ಏನು ಸಿಗ್ತಾ ಇದೆ ಅವರು ಅದನ್ನ ಕೇಳ್ತಾರೆ. ಕಣ್ಣಿಗೆ ಕಾಣಿಸಿದ್ದು ಅವರಿಗೆ ಬೇಕು ಅಂತ ಅನ್ಸುತ್ತೆ, ಅದು ಒಳ್ಳೇದು ಕೆಟ್ಟದ್ದು ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಅವರು ಡಿಸೈಡ್ ಮಾಡೋಷ್ಟು ಶಕ್ತಿ ಅವರಲ್ಲಿ ಇರೋದಿಲ್ಲ, ಇನ್ನು ಬೌದ್ಧಿಕವಾಗಿ ಅಷ್ಟು ವಿಕಾಸ ಆಗಿರಲ್ಲ ಅಲ್ವಾ. ಕಿ ಜರೂರತು ಸೆ ಬದಲ್ನೆ ಕಿ ಹೈ ಕಿ ಜರೂರಿ ಹೈ ಖಿಲೌನೋಂ ಕಿ ದುನಿಯಾ ಕೋ ಪೂರಿ ತರ ಬದಲ್ ಡಾಲ್ನಾ. ಅದಕ್ಕೆ ಅವರ ಅವಶ್ಯಕತೆಯನ್ನು ತಿಳ್ಕೊಂಡ್ರೆ ಸಾಕಾಗಲ್ಲ, ಆ ಗೊಂಬೆಗಳ ಪ್ರಪಂಚವನ್ನೇ ಬದಲಾಯಿಸಬೇಕು. ಅಂದ್ರೆ ಕಣ್ಣಿಗೆ ಕಾಣೋ ಗೊಂಬೆಗಳೆಲ್ಲ ಅವರ ಬೆಳವಣಿಗೆಗೆ ಪೂರಕವಾಗಿರ್ಬೇಕೆ ಹೊರತು ಮಾರಕವಾಗಿ ಇರಬಾರ್ದು. ಅಂದ್ರೆ ये खिलौने उनके लिए सकारात्मक रूप से मदद करने हैं, यहाँ नकारात्मक रूप से नहीं. प्यारे बच्चों, मैं तो ये खिलौना हूँ, लेकिन मुझे देखकर भी तुम जान जाओगे कि बाहर की दुनिया बदल रही थी हर घड़ी. ಮಕ್ಕಳೇ, ನಾನೂ ಒಂದು ಗೊಂಬೆ, ನನ್ನ ಹೊರಗಿನ ಪ್ರಪಂಚ ತುಂಬಾ ಬದಲಾಗ್ತಾ ಇತ್ತು, ಬಹಳ ಬೇಗ ಬದಲಾಗ್ತಾ ಇದೆ. ಕೌನ್ ನಹಿ ಜಾನ್ತಾ ಕಿ ಬದಲ್ ರಹಿ ಹೈ ತುಮ್ಹಾರಿ ಇಚ್ಛಾಯೇ, बदल रहे हैं तुम्हारे सपने और तुम्हारा व्यवहार. जब दुनिया बदल रही है तो तुम्हारी इच्छाएं भी बदलेंगे. ಪ್ರಪಂಚ ಬದಲಾಗ್ತಾ ಇದ್ದಾಗ ಏನಾಗುತ್ತೆ, ನಿನ್ನ ಇಚ್ಛೆಗಳು ಬದಲಾಗುತ್ತಲ್ವಾ, ಹಾಗೆ ನಿನ್ನ ಕನಸುಗಳು, ನಿನ್ನ ವ್ಯವಹಾರ ಎಲ್ಲದರಲ್ಲೂ ಪರಿವರ್ತನೆ. इस दौर के बच्चों के पास बहुत कुछ ऐसा है जो पहले के बच्चों को कभी नसीब नहीं हुआ. ಈಗಿನ ಮಕ್ಕಳಲ್ಲಿ ಬೇಕಾದಷ್ಟು ಹೊಸ ಹೊಸ ಸಿಕ್ಕಿದೆ, ಇದ್ಯಾವುದು ಮೊದಲಿನ ಮಕ್ಕಳಲ್ಲಿ, ಇವರ ಹಿಂದಿನ ಜನರೇಷನ್ ಅವರಿಗೆ ಸಿಕ್ಕಿರಲಿಲ್ಲ. नसीब उनके भाग्य में नहीं था. लेकिन बहुत कुछ ऐसा नहीं भी है जो मिल जाता था पहले के बच्चों को बहुत आसानी से. ಆದ್ರೆ ಇನ್ನೊಂದು ವಿಪರ್ಯಾಸ ಏನು, ಆ ಮಕ್ಕಳಿಗೆ, ಹಿಂದಿನ ಕಾಲದ ಮಕ್ಕಳಿಗೆ, ಹಿಂದಿನ ಜನರೇಷನ್ ಮಕ್ಕಳಿಗೆ ಯಾವುದು ಸುಲಭವಾಗಿ ಸಿಗ್ತಾ ಇತ್ತಲ್ಲ, ಅದು ಇವರಿಗೆ ಸಿಗ್ತಾನೆ ಇಲ್ಲ, ನೋಡೋದಕ್ಕೂ ಸಿಗ್ತಾ ಇಲ್ಲ. ಅದು ಅವರಿಗೆ ಬಹಳ ಸುಲಭವಾಗಿ ಸಿಗ್ತಾ. ಈಗ ಹಲವಾರು, ಈಗ ಒಂದು 70s 80s ಅಲ್ಲಿ ಹುಟ್ಟಿರೋರಿಗೆಲ್ಲ ಅದರ ಅನುಭವ ಇರುತ್ತೆ. ಎಷ್ಟೊಂದೆಲ್ಲ ಆಟಗಳು, ಗ್ರಾಮೀಣ ಆಟಗಳಿರ್ಬೋದು, ಬೇರೆ ಬೇರೆ ಏನೆಲ್ಲ ಇತ್ತು. ಆದ್ರೆ ಈಗಿನ ಮಕ್ಕಳಿಗೆ ಅದರ ಯಾವುದ ಪರಿವೇನೂ ಇರೋದಿಲ್ಲ, ಅದರ ಬಗ್ಗೆ ಗೊತ್ತೇ ಇಲ್ಲ. मैं ये खिलौना हूँ, मैं ये बाजार की नई मांग पर बनाया गया है मुझे. ನಾನು ಈ ಮಾರುಕಟ್ಟೆ ನೋಡ್ಕೊಂಡು ನನ್ನನ್ನು ಮಾಡಲಾಗಿದೆ. ನई मांग ಏನ್ ಡಿಮ್ಯಾಂಡ್ ಇದೆ ಅದರ ಪ್ರಕಾರ ಮಾಡಿದ್ದಾರೆ. लेकिन अगर गौर से देखोगे तो दिखेगा कि मुझ में कुछ ऐसा भी है जो थोड़ा अलग है. ನನ್ನನ್ನು ನೀನು ಗಮನವಿಟ್ಟು ನೋಡು, ನನ್ನಲ್ಲಿ ಒಂದು ವಿಶೇಷವಾದದ್ದು ಇದೆ, ಅವರಿಗಿಂತ ನಾನು ಭಿನ್ನ ಇದ್ದೀನಿ. मुझे बनाने वाले कलाकार ने बाजार की नजर बचाकर बाजार की इच्छा के बीच अपने स्वप्न को भी रख दिया है मुझ में. ಬಾಜಾರ್ ಕಿ ಇಚ್ಛಾತಿ, ಏನು ಇಚ್ಛೆ ಇರುತ್ತೆ ಅಂದ್ರೆ ಹೆಚ್ಚು ಸೇಲ್ ಆಗಬೇಕು, ಅದು ಹಿಂಸೆನಾದ್ರೂ ಪ್ರಚೋದಿಸ್ಲಿ, ಏನಾದ್ರೂ ಮಾಡಲಿ ಅಂತ ಇತ್ತು. ಆದ್ರೆ ಮಾಡಿರೋ ಕಲಾಕಾರ ಏನ್ ಮಾಡಿದಾನೆ, ಯೋಚನೆ ಮಾಡಿ ಆ ಮಾರ್ಕೆಟ್ ಮಧ್ಯದಲ್ಲೇನೆ ಈ ಗೊಂಬೆನೂ ಇಷ್ಟಪಡೋ ಥರ ಮತ್ತೆ ಇದರಿಂದ ಮಕ್ಕಳಿಗೆ ಒಳ್ಳೇದಾಗೋ ಥರ ಒಂದು ಹೊಸದಾಗಿ ಏನನ್ನೋ ಜೋಡಿಸಿದ್ದಾನೆ, ಏನನ್ನೋ ಈ ಗೊಂಬೆನಲ್ಲಿ ಮಾಡಿದ್ದಾನೆ. तो इसीलिए वह अपने स्वप्न को उस खिलौने में रख दिया है. मैं मात्र एक जोकर हूँ, इस नए समय का खिलौना. ನಾನೊಂದು ಜೋಕರ್, ಈ ಹೊಸ ಸಮಯದ ಒಂದು ಗೊಂಬೆ ಆಗಿದ್ದೀನಿ. जो रिमोट के बटन दबाते ही कई करतब दिखा सकता है. ಈಗ ನಾನು ಹೇಗಾಗಿದ್ದೀನಿ,
ಬರೀ ಬಟನ್ ಒತ್ತಿದ್ರೆ ಸಾಕು, ನಾನು ಏನೆಲ್ಲ ಕೆಲಸಗಳನ್ನು ಮಾಡಿ ಕೈಗೆ ನಾನು ನಡೆಯೋದು, ಹಿಂದೆ ಮುಂದೆ ಹೋಗೋದು, ಪಲ್ಟಿ ಹೊಡೆಯೋದು, ಏನೆಲ್ಲ ಮಾಡ್ತೀನಲ್ಲ. ಪ್ಯಾರೆ ಬಚ್ಚೋ, ಮುझे छुओ तो मुझे बनाने वाले कलाकार के सपनों को भी छूने की कोशिश करना. ಅಂತ್ಯದಲ್ಲಿ ಆ ಗೊಂಬೆ ಕೇಳ್ಕೊಳ್ಳುತ್ತೆ, ನೀನು ನನ್ನನ್ನು ಮುಟ್ಟಿದ್ದೀಯಲ್ಲ, ಮುಟ್ಟು ನನ್ನನ್ನು ಆಟ ಆಡಿಸ್ತಿದೀಯಲ್ಲ, ಏನಾದರೂ ಆಟ ಆಡಿಸು, ಬೇಸರ ಇಲ್ಲ. ಯಾಕಂದ್ರೆ ನನ್ನನ್ನು ಮಾಡಿರೋದೇ ಅದಕ್ಕಾಗಿ, ನಿನ್ನ ಜೊತೆಗಾಗಿ, ನಿನ್ನ ಒಂಟಿತನವನ್ನು ದೂರ ಮಾಡೋದಕ್ಕೆ. ಆದರೆ ಅದರ ಹಿಂದೆ ಮುझे बनाने वाले ಕಲಾಕಾರಕ್ಕೆ, ನನ್ನನ್ನು ಮಾಡಿರುವ ಒಬ್ಬ ಕಲಾಕಾರ ಇದಾನಲ್ಲ, ಅಂದರೆ ಇದರಲ್ಲಿ ಒಂದು ಉದಾಹರಣೆಗೇನು, ಯುವ ಇಂಜಿನಿಯರ್ ಇದಾನಲ್ಲ, ಅವರ ಕನಸು ಸಪನೋಂಕೋ ಬೀಚೋನಿಕೆ, ಅವರ ಕನಸೇನಿತ್ತು ಅಂದರೆ ನೀವು ಮಕ್ಕಳು ಏನಾಗಬೇಕು ಅಂತ ಕನಸಿಟ್ಕೊಂಡು ನನ್ನನ್ನು ಈ ಸೃಷ್ಟಿ ಮಾಡಿದ್ದಾನೆ, ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಿ. ಅಂದರೆ ನಿಮ್ಮ ಜೀವನ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು ಆ ಕಲಾಕಾರನ ಉದ್ದೇಶ ಆಗಿತ್ತಲ್ವ, ಅದನ್ನು ನೀವು ಪೂರ್ತಿ ಮಾಡೋದಕ್ಕೆ, ಅಂದರೆ ಅದು ನಿಜ ಆಗಬೇಕು, ಆತನ ಏನು ಕನಸಿತ್ತು ಅದು ನನಸಾಗಬೇಕು. ಇಸ್ಕೆ ಲಿಯೆ ಆಪ್ ಕೋಶಿಶ್ ಕೀಜಿಯೇ ಅಂತ ಹೇಳಿ ಇಲ್ಲಿ ರಾಜೇಶ್ ಜೋಶಿಜಿ ಏನು ಹೇಳ್ತಾ ಇದ್ದಾರೆ, ಗೊಂಬೆಗಳ ಮುಖಾಂತರ ಅಂದರೆ ಒಂದು ಗೊಂಬೆಯ ಮುಖಾಂತರ ಮನುಷ್ಯನಲ್ಲಿ ಅಗತ್ಯವಾದ ಏನು ಬೇಕಾಗಿದೆ, ಮಕ್ಕಳಿಗೆ ನಾವು ಏನನ್ನ ಕೊಡಬೇಕು, ಬಚ್ಚೋಂಕೋ हम क्या दे सकते हैं, हमें क्या देना चाहिए, आदि बातें बताते हैं. सुनने के लिए आप सबको धन्यवाद.